ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ಪ್ಲೇಟ್ ತಗೊಂಡು ಅದಕ್ಕೆ 2 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಫುಲ್ಲು ಸಾಫ್ಟಾಗಿರಬೇಕು, ತರಿ ಥರ ಇರಬಾರ್ದು. ನಂತರ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಅಜ್ವಾಯಿನ್ ತಗೊಂಡು ಸ್ವಲ್ಪ ಕೈನಲ್ಲೇ ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಸೇರಿಸಿ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹುರಿದು ಸಿಪ್ಪೆ ತೆಗೆದಿರ್ತಕ್ಕಂಥ ಕಡಲೆಬೀಜ ಅರ್ಧ ಕಪ್ಪು ಹುರಿಗಡಲೆ ಸೇರಿಸಿ ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ ಈ ಥರ ಇರಬೇಕು, ಫುಲ್ಲು ಸಾಫ್ಟ್ ಆಗಬಾರ್ದು. ಇದನ್ನು ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಹಾಕಿರೋದೆಲ್ಲ ಅಕ್ಕಿ ಹಿಟ್ಟಿನೊಂದಿಗೆ ಚೆನ್ನಾಗಿ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ನಂತರ ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಬೇಕು. ಬಿಸಿ ಮಾಡೋದೇನು ಬೇಡ, ಹಾಗೆ ಹಾಕಿದ್ರೆ ಆಗುತ್ತೆ. ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈನಲ್ಲೇ ಈ ಥರ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಎಣ್ಣೆ ಪೂರ್ತಿಯಾಗಿ ನಾವು ರೆಡಿ ಮಾಡಿರೋ ಅಕ್ಕಿ ಹಿಟ್ಟಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಕಲಿಸ್ಬಿಟ್ಟು ಈ ಥರ ಕೈಯಲ್ಲಿ ಹಿಡಿದ್ರೆ ಈ ಥರ ಉಂಡೆ ಥರ ಬರಬೇಕು, ಪುಡಿಯಾಗಿ ಆಗಬಾರ್ದು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ನಂತರ 1 ಕಪ್ ನೀರು ತಗೊಂಡು ಅದಕ್ಕೆ ಸ್ವಲ್ಪನೇ ಸೇರಿಸ್ಕೊತ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ತಗೊಂಡಿರೋ ನೀರು ಅಷ್ಟು ಒಂದೇ ಸಲ ಹಾಕೋದಕ್ಕೆ ಹೋಗಬಾರ್ದು, ಸ್ವಲ್ಪನೇ ಹಾಕ್ಕೊಬೇಕು. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೇಕಾಗುತ್ತೆ. ನಾನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡಿ ಸಾಫ್ಟು ಆಗಿಲ್ಲ, ಗಟ್ಟಿನೂ ಆಗಿಲ್ಲ, ಚೆನ್ನಾಗಿ ಬಂದಿದೆ. ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ಅದೇ ಕಪ್ನಲ್ಲಿ 1 ಕಪ್ ನೀರು ತೊಗೊಂಡಿದ್ದೆ. ಅಷ್ಟಾಗಿದೆ, ಅಷ್ಟು ಸಾಕಾಗುತ್ತೆ. ಈ ಟೆಕ್ಸ್ಚರಲ್ಲಿದ್ದರೆ ಹಿಟ್ಟು ಸರಿಯಾಗಿದೆ ಅಂತ. ಇವಾಗ ಸ್ವಲ್ಪನೇ ತಗೊಂಡು ಲಟ್ಟಿಸ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ರೌಂಡ್ ಶೇಪಾಗಿ. ಪೂರ್ತಿಯಾಗಿ ಒಂದೇ ಸಲ ಮಾಡೋದಕ್ಕಾಗೋದಿಲ್ಲ. ನಾನು ಸ್ವಲ್ಪ ಮುಚ್ಚಿಟ್ಟು ಈ ಸೈಜಿಂದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಕವರ್ನಾಗೆ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಈ ಥರ ರೌಂಡ್ ಶೇಪಿಗೆ ಮಾಡಿದ್ದೀನಿ. ಅದು ಫಸ್ಟ್ಗೆ ಸ್ವಲ್ಪ ಬ್ರೇಕ್ ಆಗೋ ಥರ ಆಗುತ್ತೆ, ಏನಾಗೋದಿಲ್ಲ. ಇನ್ನೊಂದು ಕವರ್ ತಗೊಂಡು ಅದಕ್ಕೂ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಹಿಟ್ಟು ಮೇಲೆ ಹಾಕ್ಕೊಂಡು ಲಟ್ಟಣಿಗೆ ತಗೊಂಡು ಲಟ್ಟಿಸ್ಕೊಬೋದು. ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ಪ್ರೆಷರ್ ಹಾಕೋಕ್ಕೆ ಹೋಗಬಾರ್ದು. ಆ ಕವರ್ನ ಟರ್ನ್ ಮಾಡಿಕೊಂಡು ಎಲ್ಲ ಸೈಡು ಈಕ್ವಲಾಗಿ ಬರೋ ಥರ ಲಟ್ಟಿಸ್ಕೊಬೇಕಾಗುತ್ತೆ. ದಪ್ಪ ಎಲ್ಲಿದೆ ನೋಡ್ಕೊಂಡು ಲಟ್ಟಿಸ್ಕೊಬೇಕು. ಇಷ್ಟು ಸಾಕಾಗುತ್ತೆ ನೋಡಿ. ಇವಾಗ ಕವರ್ ರಿಮೂವ್ ಮಾಡಿದ್ದೀನಿ. ಹಾಗೆಯೇ ಈ ಕಡೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ನಮಗೆ ಯಾವ ಸೈಜ್ ನಿಪ್ಪಟ್ಟು ಬೇಕೋ ಆ ಸೈಜಿಗೆ ಒಂದು ಕ್ಯಾಪ್ ತಗೊಂಡು ಆ ಕ್ಯಾಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಏನಿಲ್ಲ, ಕ್ಯಾಪ್ನ ಹಿಟ್ಟು ಮೇಲೆ ಇಟ್ಬಿಟ್ಟು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಆ ಶೇಪಲ್ಲಿ ಕಟ್ ಆಗಿಬಿಡುತ್ತದು. ನೋಡಿ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ, ಈ ಮೀಡಿಯಮಲ್ಲಿ ಈ ಸೈಜ್ ಇದ್ದರೆ ಸಾಕು. ಈಗ ಎಣ್ಣೆ ಬಿಸಿಯಾಗಿದೆ ಅಂತ ನೋಡೋಣ. ಅದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕಿದ್ರೆ ಅದು ಮೇಲೆ ಬಂದರೆ ಬಿಸಿಯಾಗಿದೆ ಅಂತ. ಈಗ ನಾನು ಒಂದೊಂದೇ ನಿಪ್ಪಟ್ಟು ಹಾಕ್ಕೊತಿದ್ದೀನಿ. ನೋಡಿ ಉಪ್ತಾನೂ ಇಲ್ಲ, ಏನಿಲ್ಲ, ನೀಟಾಗಿ ಬರ್ತಾ ಇದೆ. ಹಾಕಿದ ತಕ್ಷಣ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು. ಸ್ವಲ್ಪ ಅದು ಮೇಲೆ ಬಂದಮೇಲೆ ಇನ್ನೊಂದು ಸೈಡು ತಿರುಗಿಸ್ಬೇಕು. ಜಾಸ್ತಿ ಪ್ರೆಷರ್ ಹಾಕೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ನೋಡ್ಕೊಂಡು ಒಂದು ಮೀಡಿಯಮ್ನಲ್ಲಿ ಇನ್ನೊಂದು ಕಡೆ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ಫ್ರೈ ಆಗ್ತಿದೆ ಅಂತ. ಎಲ್ಲೂ ಬ್ರೇಕ್ ಆಗೋದು, ಎಣ್ಣೆಲೆಲ್ಲ ಹರಡೋದು ಆ ಥರ ಎಲ್ಲ ಏನೂ ಆಗಿಲ್ಲ. ತುಂಬ ಕಲರ್ ಬರೋ ಥರ ಫ್ರೈ ಮಾಡೋದಕ್ಕೆಲ್ಲ ಹೋಗಬಾರ್ದು, ರೋಸ್ಟ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಬಬಲ್ಸ್ ಎಲ್ಲ ಹೋಗ್ಬಿಟ್ಟು ಅದೇ ಒಂದು ಕಡೆ ಸೆಟಲ್ ಆಗುತ್ತೆ, ಆವಾಗ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ನೋಡಿ ಇವಾಗ ಸೆಟಲ್ ಆಗಿದೆ, ನಾನು ಇವಾಗ ಎತ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು. ಕಲರ್ ಇಲ್ಲ ಅಂದರೂ ಕರೆಕ್ಟಾಗಿರುತ್ತೆ.
ಸ್ವಲ್ಪ ತಣ್ಣಗಾದ್ಮೇಲೆ ಕಲರ್ ಬರುತ್ತೆ ಅದೇನೆ. ಇಷ್ಟು ಸಾಕು. ನಾನಿವಾಗ ಒಂದೊಂದೇ ತೆಕ್ಕೊತಾ ಇದ್ದೀನಿ. ನೋಡಿ ನೀಟಾಗಿ ಬಂದಿದೆ, ಎಲ್ಲೂ ಬ್ರೇಕ್ ಆಗಿಲ್ಲ. ಎಷ್ಟು ನೀಟಾಗಿ ಬಂದಿದೆ ಅಲ್ಲ. ತೀರಾ ಪೂರಿ ಥರ ಉಬ್ಬೋದು, ಎಣ್ಣೆಲೆಲ್ಲ ಹರಡೋದು ಆ ಥರ ಆದರೆ ಹಿಟ್ಟು ಚೆನ್ನಾಗಿ ಕಲಸಿಲ್ಲ ಅಂತಂತ. ನೀವು ಹಿಟ್ಟು ನೋಡಿಕೊಂಡು ಇದೇ ಅಳತೆನಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಉಳಿದಿರೋ ಹಿಟ್ಟನ್ನು ಅದೇ ಪ್ರೋಸೆಸ್ನಲ್ಲಿ ಲಟ್ಟಿಸ್ಕೊಂಡು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲ ಅದೇ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎಲ್ಲ ನಿಪ್ಪಟ್ಟು ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ನಾನು ತಗೊಂಡಿದ್ದಷ್ಟು ಹಿಟ್ಟಿಗೆ ಇಷ್ಟು ನಿಪ್ಪಟ್ಟು ರೆಡಿ ಆಗಿದೆ. ನಾನಿಲ್ಲಿ ಒಂದು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿ ಎಲ್ಲ ಪುಡಿ ಪುಡಿ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.